students. In last class we discussed about the last chapter, that is we are know about the how the biomolecules and the enzyme activity, how the nucleic acid will be formed and what are the proteins, carbohydrates, lipids, right? In last class, at the last video we are totally discussed about the main biomolecules chapters, okay? But we know, and why these biomolecules which are concluded to form a organism. ಇವೆಲ್ಲ ಬಯೋಮಾಲಿಕ್ಯೂಲ್ಸ್ ಗಳು ಕೂಡ್ಕೊಂಡು ಏನಾಗ್ತವ್ರಿ ನಮಗ ಆರ್ಗ್ಯಾನಿಸಮ್ ಫಾರ್ಮ್ ಆಗ್ತಾವ. ಆ ಆರ್ಗ್ಯಾನಿಸಮ್ ಇದನ್ನ ಮುಂದೆ ಡೆವಲಪ್ ಆಗ್ಬೇಕಾ? ಈಗ ಫಾರ್ ಎಕ್ಸಾಂಪಲ್ ಏನ್ರಿ, ಎಲ್ಲ ನ್ಯೂಕ್ಲಿಕ್ ಆಸಿಡ್ ಕೂಡ ಒಂದು ಸೆಲ್ ಡೆವಲಪ್ ಆಗುತ್ತೆ. ಇದು ಒಂದು ಸೆಲ್ ಇಂದ ಹೋಲ್ ಬಾಡಿ ರೆಡಿ ಆಗ್ತಿರತ್ತ ಎಲ್ಲ. ಈ ಸೆಲ್ ಇದ್ದು ಏನಾಗಬೇಕು? 2 ಸೆಲ್ ಆಗಬೇಕು. 2 ಇದ್ದು 4 ಆಗಬೇಕು. 4 ಇದ್ದು ಹಂಗೆ ಆಗಡೆ ಏನಾಗ್ತದೆ ನಮ್ಗೊಂದು ಟಿಶ್ಯೂ ಫಾರ್ಮ್ ಆಗ್ತದೆ. ಹಂಗೆ ಈ ಟಿಶ್ಯೂ ಒಳಗೆ ಸೆಲ್ಸ್ ಗಳು ಡಿವೈಡ್ ಆಗಿ ನಮಗೆ ಏನಪ್ಪ ಆರ್ಗನ್ ಫಾರ್ಮ್. ಆರ್ಗನ್ ಇಂದ ಏನಾಗ್ತದೆ ನಮಗ ಆರ್ಗನ್ ಸಿಸ್ಟಮ್ ಫಾರ್ಮ್. ಆರ್ಗನ್ ಸಿಸ್ಟಮ್, ರೈಟ್? See here. ಈಗ ನನಗೆ ಏನಿತ್ತು? ಸೆಲ್. ಓಕೆ, ಸೆಲ್ ಟು ನನಗೆ ಡಿವಿಷನ್ ಅಥವಾ ದ ಪ್ರೋಸೆಸ್ ಅಥವಾ ಪ್ರೋಗ್ರೆಸ್ ಆಗಿ ನನಗೆ ಏನಾಯ್ತು? ಟಿಶ್ಯೂ ಫಾರ್ಮ್ ಆಯ್ತು, ರೈಟ್? ಟಿಶ್ಯೂ ಟು ಏನಾಯ್ತು ನನಗೆ ಆರ್ಗನ್ ಫಾರ್ಮ್ ಆಯ್ತು. ಅಂಡ್ ದಿಸ್ ಒನ್ ಆರ್ಗನ್ ಸಿಸ್ಟಮ್. ಅಂಡ್ ಲಾಸ್ಟ್ ಒನ್ ವಿ ಫಾರ್ಮ್ ದ ಆರ್ಗ್ಯಾನಿಸಮ್, ರೈಟ್? And this is all about the one construction of organism. In unicellular ಇತ್ತಂದ್ರೆ ಏಕಕೋಶ ಜೀವಿ ಇದ್ದಾಗ ಏನಾಗಿರುತ್ತೆ? ಒಂದೇ ಸೆಲ್ ಏನ್ ಮಾಡುತ್ತೆ? ಎಲ್ಲಾ ಮೆಟಬಾಲಿಕ್ ಆಕ್ಟಿವಿಟಿನೂ ಕ್ಯಾರಿ ಮಾಡುತ್ತೆ. ಬಟ್ ಇನ್ ಟೈಮ್ಸ್ ಆಫ್ ಮಲ್ಟಿಪಲ್ ಅಥವಾ ಮಲ್ಟಿಸೆಲ್ಯುಲರ್ ಬಹುಕೋಶೀಯ ಜೀವಿಗಳು ಇದ್ವು ಅಂತಂದ್ರೆ ಅವಾಗ ಏನಾಗುತ್ತೆ? ದೇ ಹ್ಯಾವ್ ಟು ಮಲ್ಟಿಪ್ಲೈ. ಇಲ್ಲ, ಏಕಕೋಶೀಯ ಜೀವಿ ಇತ್ತಂತಂದ್ರು ದೇ ಆಲ್ಸೋ ಇನ್ವಾಲ್ವ್ ದ ಇವೆಂಟ್ ಆಫ್ ಗ್ರೋತ್, right? After they get replicated, after they get division. See, ಇದು ಏಕಕೋಶೀಯ ಜೀವಿ ಇತ್ತಂದ್ರೂ ಅದಕ್ಕೆ ಇನ್ನೊಂದು ಸಂತಾನ ರೆಡಿ ಮಾಡಬೇಕ್ರಿ. ಅದೇ ಸೆಲ್ ಡಿವೈಡ್ ಆಗಿ ಏನಾಗಬೇಕು? ಫಸ್ಟ್ ಸೆಲ್ ಒಂದು ಫಾರ್ಮ್ ಆತಂದ್ರೆ ಅದು ಗ್ರೋತ್ ಆಗಬೇಕು. ಗ್ರೋತ್ ಆದ್ಮೇಲೆ ಏನಾಗಬೇಕು? ಅದರದ್ದೇ ಇನ್ನೊಂದು ಡುಪ್ಲಿಕೇಟ್ ಫಾರ್ಮ್ ಮಾಡಬೇಕು. ಆ ಡುಪ್ಲಿಕೇಟ್ ಫಾರ್ಮ್ ಆತಂದ್ರೆ ಅದು ಡಿವಿಸಿಬಲ್ ಆಗಬೇಕು. ಡಿವಿಸಿಬಲ್ ಆಗಿ ಮತ್ತೊಂದು ಆರ್ಗ್ಯಾನಿಸಮ್ ಫಾರ್ಮ್ ಆಗಬೇಕು. ಈ ಪ್ರೋಸೆಸ್ ದ ಇವೆಂಟ್ ಇನ್ವಾಲ್ವ್ ಇದೆಲ್ಲ ಎಲ್ಲಿ ನಡೀತಿತ್ತು ಅಂತಂದ್ರೆ ದ ಗ್ರೋತ್, ರೆಪ್ಲಿಕೇಟೆಡ್, ಡಿವಿಷನ್. ದ ಇನ್ವಾಲ್ವ್ಡ್ ಇನ್ ದ ಇವೆಂಟ್ಸ್ ಆಫ್ ಗ್ರೋತ್, replication and division. This one we call as the cell cycle. Okay, the whole organism which will be developed and it will be duplicate of the other cell. Okay, itself replicate ಮಾಡಿದ್ರೆ ಅಸೆಕ್ಷುವಲ್ ಸೆಕ್ಷುವಲ್ ನೋಡಿ ಈಗ ಕರೆಕ್ಟಾ? ಅಸೆಕ್ಷುವಲ್ ಒಳಗ ನನ್ನದೇ ಆಗುತ್ತೆ ಇನ್ನೊಂದು ಕಾಪಿ ರೆಡಿ ಮಾಡ್ತಿದ್ದೆ, ದಟ್ ಈಸ್ ರೆಪ್ಲಿಕೇಶನ್. ಆ ರೆಪ್ಲಿಕೇಶನ್ ಆದ್ಮೇಲೆ ಇನ್ನೊಂದು ಏನಾಗುತ್ತೆ? ತನ್ನ ಸಂತಾನ ಮಾಡಕ್ಕೆ ಏನಾಗುತ್ತೆ? ಡಿವಿಷನ್ ಆಗುತ್ತೆ, ವಿಭಜನೆ ಆಗುತ್ತೆ, ಕೋಶ ವಿಭಜನೆ ಆಗುತ್ತೆ. ಈಗೆಲ್ಲಾ ಪ್ರೊಸೆಸ್ಗೆ ನಾವೇನಂತೀವಿ? ಸೆಲ್ ಸೈಕಲ್ ಅಂತ ಕರೀತೀವಿ. ಓಕೆ, ಅಂದ್ರೆ ನಾವು ಟುಡೇ ಕ್ಲಾಸ್ ದ ಚಾಪ್ಟರ್ ವಿಲ್ ಬಿ the cell cycle and the cell division. Okay, in that chapter we are studying the main what is cell cycle, how it can be helps for growth, replication and division. Okay, in that then what is cell cycle? hangandre cell cycle antandre ಏನಂದ್ರೆ ನಮ್ಮ ಕನ್ಕ್ಲೂಷನ್ it is a event. ಅದೊಂದು ಏನ್ರಿ? ಒಂದು process. ಎದರ process? growth, replication and next other process division ಅಂತ process ಗೆ ನಾವೇನಂತ ಕರೆದ್ವಿ? cell cycle ಅಂತ ಕರೆದ್ವಿ. ಓಕೆ, ಇನ್ನು ನೆಕ್ಸ್ಟ್ what it cell cycle include? ಈ phases ಏನೇನದಾವಪ್ಪ ಈ cell cycle ಒಳಗಂದ್ರ these is ಬಹಳ ಸಲ ಎಕ್ಸಾಮ್ ಕೇಳಿದೆ. the cell cycle include or the cell cycle includes mainly 2 phases. ಎಷ್ಟು ಫೇಸ್ ಅದಾವಪ್ಪ ಇದರೊಳಗ? 2 phases. First one ಯಾವ್ದ? interphase. First phase is interphase and second phase we call as M phase.
Okay, this one we called as interphase and M phase, and how it will be works in a concluded ಅಂದ್ರೆ ಎರಡು ಕೂಡಿ ಹೆಂಗ್ ವರ್ಕ್ ಮಾಡ್ತಾವ, what is interphase, what is M phase. ಇವತ್ತಿನ ಕ್ಲಾಸ್ ಒಳಗೆ ನಾವು ಏನು ಕಲಿತ್ರಿ, what is cell cycle ಹೆಂಗ್ ಬಿಲ್ಡ್ ಆಗುತ್ತಾ, and what is the interphase and what they include, and what is the M phase, what they include. ಅದರೊಳಗೆ ಏನಿದೆ ಇದರೊಳಗೆ ಏನಿದೆ ಇದನ್ನ ಸ್ಟಡಿ ಮಾಡುವ. ಓಕೆ, okay, see this one we called as the cell cycle. Okay, this one we called as cell cycle. In that cell cycle ನಲ್ಲಿ ಏನು ಹೇಳ್ತೀರಿ, two phases ಅದಾವ ಅಂತ ಹೇಳ್ದ, ಒಂದು interphase ಇನ್ನೊಂದು M phase. ಈ interphase ಅಂತಂದ್ರ ಇಲ್ಲಿಂದ ಇಲ್ಲಿ ತನಕ we called as interphase. Okay, next ಇಲ್ಲಿಂದ ಇಲ್ಲಿ ನಾವು ಏನು ಕರಿತೀವಿ, this one is we called as M phase. Okay, first ಅಂದ್ರೆ ಈ interphase ಒಳಗೆ ಯಾವ phase ಬರ್ತದ್ರಿ, G1 phase, S phase, and last one G2 phase. Okay, ಇದು S phase ನ synthesis phase ಅಥವಾ synthetic phase ಅಂತ ಕರೀತೀವಿ. Last one G2 phase, and ಇನ್ನ ಒಂದು ಏನು ಬರುತ್ತೆ, G2 phase ಅಥವಾ coefficient phase ಅಂತ ಬರುತ್ತೆ. phase ಅದಕ್ಕೆ ಯಾಕೆ ಇದ್ರೊಳಗೆ ಮೆನ್ಷನ್ ಮಾಡಿಲ್ಲ ಅಂತ ಆಮೇಲೆ ಹೇಳ್ತೀನಿ. ಓಕೆ, ನೆಕ್ಸ್ಟ್ M phase ಒಳಗೆ ಏನು ಬರ್ತದೆ, ಇದ್ರೊಳಗೆ ಟೂ ಟೈಪ್ಸ್ ಬರ್ತವೆ. ಯಾವಾಗ, ಮೈಟೋಸಿಸ್ ಇನ್ನೊಂದು ಮಿಯೋಸಿಸ್. ಇದನ್ನ ನಾವು ನೆಕ್ಸ್ಟ್ ಕ್ಲಾಸ್ ಒಳಗೆ ಸ್ಟಡಿ ಮಾಡೋಣ. ಬಟ್ ನಾವು ಓವರ್ ಆಲ್ ಸೆಲ್ ಸೈಕಲ್ ಅಂತಂದ್ರೆ ಏನಂತ ಅಂಡರ್ಸ್ಟ್ಯಾಂಡ್ ಮಾಡ್ತೀವಿ. ಫಸ್ಟ್, these interphase and M phase which is helps for growth, replication and development or division help ಆಗುತ್ತೆ ಅಂತಂದ್ರೆ ಫಸ್ಟ್ ಒನ್ ಏನಾಗುತ್ತೆ, in G1 phase. G1 phase ಇಂದ ಸ್ಟಾರ್ಟ್ ಮಾಡಿದ್ವಿ ಅಂತಂದ್ರ G1 phase which is helps for ಇದೇನ್ ಮಾಡುತ್ತಪ್ಪ ಅಂತಂದ್ರೆ ಸೆಲ್ ಮೆಟಾಬಾಲಿಕಲಿ ಪ್ರಿಪೇರ್ ಮಾಡುತ್ತೆ, which is helps in a metabolically, which is prepare for a metabolically ಅಂದ್ರೆ ಸೆಲ್ ಡಿವಿಷನ್ ಏನ್ ಮಾಡುತ್ತಿದ, ಮೆಟಾಬಾಲಿಕಲಿ ಸೆಲ್ ಎಲ್ಲ ಏನ್ ಮಾಡುತ್ತೆ, ಪ್ರಿಪೇರ್ ಮಾಡುತ್ತೆ. ಆಫ್ಟರ್ ಪ್ರಿಪರೇಷನ್ ಇಟ್ ವಿಲ್ ಬಿ ಗೋ ಫಾರ್ M phase. ಓಕೆ, ಇದರೊಳಗೆ ಏನಾಗುತ್ತೆ, ಸೆಲ್ ಒನ್ ಸೆಲ್ ಇದ್ದದ ಏನಾಗುತ್ತೆ, ಟು ಸೆಲ್ ಆಗಿ ಏನಾಗುತ್ತೆ ನಮ್ಗೆ ಡಿವೈಡ್ ಆಗುತ್ತೆ. ಓಕೆ, ಈಚ್ ಸೆಲ್ ಇಸ್ ಪ್ರೊಫೇಸ್ ಲಾಸ್ಟ್ಲಿ ನಮ್ಗೆ ಏನು ಸಿಗ್ತಾವೆ, ಫೋರ್ ಸೆಲ್ಸ್ ಗಳು ಏನಾಗ್ತವೆ ನಮ್ಗೆ ಆಸ್ ಅ ಒನ್ ಸೆಲ್ ಇಂದ ಟೂ ಸೆಲ್ಸ್ ಕೊಡೋದಾದ್ರೆ ಟೂ ಸೆಲ್ಸ್ ಇಂದ ಎಷ್ಟು ಸೆಲ್ ಆಗುತ್ತೆ, ಫೋರ್ ಸೆಲ್ಸ್ ಗಳು ಏನಾಗ್ತವೆ ನಮ್ಗೆ ಪ್ರಾಡಕ್ಟ್ ಸಿಗ್ತಾವೆ. ಓಕೆ, ಇನ್ ನೆಕ್ಸ್ಟ್ this one M phase. After M phase it go for G2 phase. In G2 phase ಒಳಗೆ ಏನೇನ್ ಪ್ರಿಪರೇಷನ್ ಆಗುತ್ತಪ್ಪ, ಏನ್ ಸಿಂಥಸಿಸ್ ಆಗ್ತದೆ, mainly it is synthesis for protein synthesis will be occurred in a G2 phase. Okay, and after G2 phase it will go for S phase. In S phase mainly the synthesis phase, it one we called as synthesis phase, and in this synthesis phase mainly DNA will be synthesized. Mainly ನೋಡಿ, ಇದು ಏನು ನಮಗೆ M phase ಫಾರ್ಮ್ ಆಗಿರುತ್ತಲ್ಲ, ಇಲ್ಲಿ ನಮಗೆ ಸಿಂಗಲ್ ಸ್ಟ್ರಾಂಡೆಡ್ DNA ಏನಾಗಿರುತ್ತೆ ಫಾರ್ಮ್ ಆಗಿರುತ್ತೆ. ಸಿಂಗಲ್ ಸ್ಟ್ರಾಂಡೆಡ್ DNA ಏನಾಗಿರುತ್ತೆ ನೋಡಿ, ಅದು ನಿಮಗೆ M phase ಹೇಳ್ತಿರ್ತಿಲ್ಲ, ಅವಾಗ ಈಸಿಲಿ ತಿಳಿದೈತಿ, ಆದ್ರೂ ಇಲ್ಲಿ ಮೇನ್ಲಿ ಏನಾಗಿರ್ತೈತಿ, ಈಗ ಒಂದು ಸೆಲ್ ಪೇರೆಂಟಲ್ ಸೆಲ್, ಈ ಪೇರೆಂಟಲ್ ಸೆಲ್ಸ್ ಏನಾಗ್ತದೆ ಸಿಮಿಲರ್ಲಿ ಡಿವೈಡ್ ಆಗಿ ಟೂ ಏನಾಗಿರ್ತಾವ ನಮ್ಗೆ ಸೆಲ್ಸ್, 2n ನಂಬರ್ ಆಗಿರುತ್ತೆ. ಇದು ಮೈಟೋಸಿಸ್ ಬಗ್ಗೆ ನಾವು ಮಾತಾಡಕತ್ತೀವಿ. ಓಕೆ, ಮಿಯೋಸಿಸ್ ಪ್ರೋಸೆಸ್ ಮತ್ತೆ ಬೇರೆ. ಟೂ ಸೆಲ್ಸ್ ಫಾರ್ಮ್ ಆತಂದ್ರೆ ಏನಾಗುತ್ತೆ, ಇದ್ರದ್ದು ಡಬಲ್ ಸ್ಟ್ರಾಂಡೆಡ್ DNA ಇದ್ದಾಗ ಈ ಡಬಲ್ ಸ್ಟ್ರಾಂಡ್ ಇಂದ ಒಂದು ಸ್ಟ್ರಾಂಡ್ ಇದಕ್ಕೆ ಬಂತು, ಒಂದು ಸ್ಟ್ರಾಂಡ್, ಬಟ್ ದೇ ಆರ್ ಇನ್ ಟೂ ಸೆಟ್ ಫಾರ್ಮ್. ಎರಡು ತಂದೆಯಿಂದ ತಾಯಿಯಿಂದ ಬಂದಂತ ಕ್ರೋಮೋಸೋಮ್ ಇಂದ ಏನಾಗಿರ್ತಿದ ಸಿಂಥಸಿಸ್ ಆಗಿ ಎರಡು ಏನಾಗಿರ್ತಾವ ನಮ್ಗೆ ಸೆಲ್ಗಳು ಏನದು ಫಾರ್ಮ್ ಆಗುತ್ತೆ. ಈ ಸೆಲ್ಗಳಿಗೆ ಇನ್ನೊಂದು ಸ್ಟ್ರಾಂಡ್ ಸಿಂಥಸಿಸ್ ಆಗ್ಬೇಕಲ್ಲ, ಅಂದಾಗ ನಮ್ಗೆ ಏನಾಗ್ತಿದೆ ಕಂಪ್ಲೀಟ್ DNA ಫಾರ್ಮ್ ಆಗುತ್ತೆ. ಆ DNA ಎಲ್ಲಿ ಫಾರ್ಮ್ ಆಗುತ್ತೆ ನಮ್ಗೆ S phase ಒಳಗೆ ಫಾರ್ಮ್ ಆಗುತ್ತೆ. Understood? And this S phase, after this phase it will prepare for G1 phase. Okay, ಆಮೇಲೆ G1 phase ಇಂದ ಏನಾಗುತ್ತೆ ನಮ್ಗೆ
ಮತ್ತು cycle will be repeats. And these G0 phase it will be called as rest phase. ಈ rest phase ಯಾವಾಗಿರುತ್ತೆ? After S phase. Okay? After S phase ಏನಾಗುತ್ತೆ? G0 phase it is a resting period of a cell division. Here, which one is a requirement of the cell division for next cycle? It will be preparing that stage. ಆ ಸ್ಟೇಜ್ ಒಳಗೆ ಹೆಂಗ ಸೀಡ್ ಫುಲ್ ಡೆವಲಪ್ ಆಗ್ಬೇಕಂತಂದ್ರೆ ಅದು ರೆಸ್ಟಿಂಗ್ ಪೀರಿಯಡ್ ತಗೊಂಡಿಲ್ರಿ, ಹಂಗ ಈ ಸೆಲ್ ಡಿವಿಷನ್ ಮುಂದೆ ಪ್ರಿಪೇರ್ ಆಗಕ್ಕೆ ಎಲ್ಲಾ ಸೆಲ್ ಪರಿಪೂರ್ಣ ಆಗಕ್ಕೆ ಏನ್ ಮಾಡತ್ತದ? ರೆಸ್ಟಿಂಗ್ ಪೀರಿಯಡ್ ತಗೊಂಡು ಆಫ್ಟರ್ ದಟ್ ಇಟ್ ವಿಲ್ ಗೋ ಫಾರ್ G1 phase, ನೆಕ್ಸ್ಟ್ M phase. It will be transfer. ಅರ್ಥ ಐತ್ರಿ? This is about interphase and M phase. ನೀವು ಕ್ವಶನ್ ಕೇಳಿದ್ರ what are the phases of cell cycle ಅಂತ ಕೇಳಿದ್ರ 2 phases. ಯಾವ್ದು? interphase ಆಮೇಲೆ M phase ಅಂತ ಬರೀಬೇಕು. If the phases of interphases ಅಂತಂದ್ರೆ ಯಾವ ರೀತಿ? G1 phase, G2 phase, next S phase, last one G0 phase. ಇವು ಬರೀಬೇಕು. ಆಮೇಲೆ phases of M phases ಅಂತಂದ್ರೆ ಯಾವ ರೀತಿ? mitosis and meiosis. ನೋಡಿ, this mitosis and meiosis ಒಳಗೆ main ಏನಾಗುತ್ತೆ? division will be occurs. The division will be takes place in the M phase. ಇದೀಗ divisible phase ಅಂತ ಕರೀತಾರೆ. It is also called as divisible phase. Understood? ಇದು ಸೈಕಲ್ ಬಹಳ ಸಲ ಕೇಳ್ತಾರೆ ನಿಮ್ಮ ಎಕ್ಸಾಮ್ ಅಲ್ಲಿ. ಇಷ್ಟು ಬರೆದ್ರೆ ಸಾಕು ನಿಮ್ಮ ಎಕ್ಸಾಮ್ ಅಲ್ಲಿ. ಏನ್ರಿ? S phase, G2 phase, G1 phase ಇವೆಲ್ಲ ಬರಬೇಕು. M phase, ಒಳಗೆ prophase, metaphase, anaphase, telophase. ನೀವು ಒಂದು ಕ್ವೆಶ್ಚನ್ ಕೇಳಬಹುದು. meiotic division ಇದ್ರಾಗ ಯಾಕೆ ಮೆನ್ಷನ್ ಮಾಡಿದ್ರಿ ಅಂತಂದ್ರೆ it is also consisting of prophase, metaphase, anaphase, telophase only. ಓಕೆ? ಅದನ್ನ ನೆಕ್ಸ್ಟ್ ಹೋಗೋಣ. ನೀವು ಕಲ್ತಿರ್ವಿ meiosis, mitosis ಕಲ್ತಿರಿ ಪ್ರೀವಿಯಸ್ ಕ್ಲಾಸಸ್ ಒಳಗ. ಬಟ್ ನಾವು ಇಲ್ಲಿ ಡೀಟೇಲ್ ಆಗಿ ಕಲಿತೀವಿ ಏನೇನ್ ಫಾರ್ಮೇಷನ್ ಆಗುತ್ತಾ. ಓಕೆ? ದಿಸ್ ಇಸ್ ಆಲ್ ಅಬೌಟ್ ದ ಮೇನ್ ಸೆಲ್ ಸೈಕಲ್. ಓಕೆ? ಇದು ಅಂಡರ್ಸ್ಟುಡ್ ಆಗ್ರಿ? If you have any doubts, please comment. Okay? And next class we will be discussed about the main, a very important concept, that is mitosis. Okay? Please read well, and if you this is the most important chapter. ಇದರ ಮೇಲೆ ನಿಮಗೆ ಏನಿಲ್ಲ 6 ಮಾರ್ಕ್ಸ್ ಅರೆ ಬರ್ತವೆ. ಓಕೆ? 2 ಮಾರ್ಕ್ಸ್ ಒಳಗೆ ಒಂದು 5 ಮಾರ್ಕ್ಸ್ ಒಳಗೆ ಮೆಟಾಫೇಸ್ ಅರೆ ಕೇಳ್ತಾರೆ, ಮಿಯೋಟಿಕ್ ಡಿವಿಷನ್ ಅರೆ ಕೇಳ್ತಾರೆ. ಸಾರಿ, ಯಾವುದು ಮೈಟೋಸಿಸ್ ಅರೆ ಕೇಳ್ತಾರೆ, ಮಿಯೋಟಿಕ್ ಡಿವಿಷನ್ or the phases of interphase of whole cell cycle explain ಮಾಡಂತನೂ ಕೇಳ್ತಾರೆ. ಓಕೆ? it is 5 marks question ಐತ್ರಿ. ಸೊ ಈ ಲೆಸನ್ ಬಹಳ ಇಂಪಾರ್ಟೆಂಟ್ ಫಾರ್ ಯುವರ್ ನಾಲೆಜ್. ಬಹಳ ಇಂಪಾರ್ಟೆಂಟ್ ರೀ. ನೆಕ್ಸ್ಟ್ ನಿಮ್ಗೆ ಏನು ರೀಪ್ರೊಡಕ್ಷನ್ ಅದು ಮುಂದೆ ಕಲಿತಿರಲ್ಲ, ಅವಾಗ ನಿಮ್ಗೆ ಸೆಕೆಂಡ್ ಇಯರ್ ಏನಪ್ಪ 2n ಸೆಟ್ ಅಂದ್ರೆ 1 ಸೆಟ್ ಅಂದ್ರೆ ನಿಮ್ಗೆ ಕನ್ಫ್ಯೂಸ್ ಆಗಬಾರ್ದು. ಸೊ ಇದನ್ನ ಚೆನ್ನಾಗಿ ಕಲಿತ್ರೆ ನಿಮ್ಗೆ ಏನಾಗುತ್ತೆ? ನೆಕ್ಸ್ಟ್ ಯುವರ್ ಪ್ರೀವಿಯಸ್ ಕ್ಲಾಸಸ್, ಸಾರಿ ಮುಂದಿನ ಕ್ಲಾಸಸ್ಗೂ ಏನಾಗುತ್ತೆ? ಇಟ್ ವಿಲ್ ಬಿ ಹೆಲ್ಪ್ಫುಲ್. ಓಕೆ? If you have any doubts, please comment. Okay?